ಟೈಮ್ 9 ಕನ್ನಡ ವರದಿ ಬೆನ್ನಲ್ಲೇ ಎಚ್ಚೆತ್ತ ಶಿಕ್ಷಣ ಇಲಾಖೆ. ಬಾಗೇವಾಡಿ ಶಾಲೆಗೆ ಬಿಇಒ ಭೇಟಿ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಬಾಗೇವಾಡಿ ಹಿರಿಯ ಪ್ರಾಥಮಿಕ ಶಾಲೆಯ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಟೈಮ್ 9 ಕನ್ನಡ ನಿನ್ನೆ ಸುದ್ದಿಯನ್ನ ಪ್ರಸಾರ ಮಾಡಿದ್ದು, ವರದಿಗೆ ಈಗ ಭಾರೀ ಪ್ರತಿಫಲ ಸಿಕ್ಕಿದೆ. ಸುದ್ದಿ ಪ್ರಸಾರವಾದ ಕೇವಲ ಒಂದೇ ಒಂದು ದಿನದಲ್ಲಿ ಬಿಇಒ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಹೌದು, ಕಳೆದ ಕೆಲವು ವರ್ಷಗಳಿಂದ ಬಾಗೇವಾಡಿ ಶಾಲೆಯ ಮಕ್ಕಳು ಶುದ್ಧ ಕುಡಿಯುವ ನೀರಿಲ್ಲದೆ ಪದಾರ್ಥ ಇದ್ರು. ಶಾಲೆಯ ಮೇಲೆ ಸಿಂಟೆಕ್ಸ್ ಮಾತ್ರ ಅಳವಡಿಸಿದ್ದು, ಆರ್ಒ ಪ್ಲಾಂಟ್ ಅಳವಡಿಸದೆ ಮಕ್ಕಳ ಪರಿಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಿತ್ತು. ಈ ಬಗ್ಗೆ ಟೈಮ್ 9 ಕನ್ನಡ ವಿಶೇಷ ವರದಿ ಪ್ರಸಾರ ಮಾಡುವ ಮೂಲಕ ಅಧಿಕಾರಿಗಳ ನಿದ್ದೆಗೆಡಿಸಿತ್ತು. ವರದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಸಿರುಗುಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗುರ್ರಪ್ಪ ಅವರು ಇಂದು ಶಾಲೆಗೆ ಭೇಟಿ ನೀಡಿದ್ರು. ಶಾಲೆಯ ಆವರಣವನ್ನ ವೀಕ್ಷಿಸಿದ ಬಿಇಒ ಆರ್ಒ ಪ್ಲಾಂಟ್ ಬಗ್ಗೆ ಮಾಹಿತಿ ಪಡೆದ್ರು. ಈಗಾಗಲೇ ವರದಿಯನ್ನ ಗಮನಿಸಿದ್ದೇವೆ. ತಾಂತ್ರಿಕವಾಗಿ ಈ ಆರ್ಒ ಪ್ಲಾಂಟ್ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ಬರುವುದಿಲ್ಲ. ಆದರೆ ಮಕ್ಕಳ ಹಿತದೃಷ್ಟಿಯಿಂದ ಸುಮ್ಮನಿರಲು ಸಾಧ್ಯವಿಲ್ಲ. ಕೂಡಲೇ ಇದು ಯಾರ ವ್ಯಾಪ್ತಿಗೆ ಬರುತ್ತದೆಯೋ ಅವರ ಗಮನಕ್ಕೆ ತಂದು ಶೀಘ್ರವೇ ಆರ್ಒ ಪ್ಲಾಂಟ್ ಅಳವಡಿಸಲಾಗುತ್ತೆ. ಮಕ್ಕಳಿಗೆ ಶುದ್ಧ ನೀರು ಸಿಗುವಂತೆ ಮಾಡ್ತೇವೆ ಅಂತ ಭರವಸೆ ನೀಡಿದ್ರು. ಸ್ಥಳೀಯರ ಮತ್ತು ಶಾಲಾ ಸಿಬ್ಬಂದಿಯ ಅಹವಾಲು ಆಲಿಸಿದ ಅಧಿಕಾರಿಗಳು ಆದಷ್ಟು ಬೇಗ ಸಮಸ್ಯೆಗೆ ಮುಕ್ತಿ ನೀಡಲು ಭರವಸೆಯನ್ನ ನೀಡಿದ್ದಾರೆ. ಒಟ್ನಲ್ಲಿ ಅಧಿಕಾರಿಗಳ ಈ ಭೇಟಿಯಿಂದ ಪೋಷಕರಲ್ಲಿ ಮತ್ತು ಮಕ್ಕಳಲ್ಲಿ ಹೊಸ ಭರವಸೆ ಮೂಡಿದೆ. ನೇರವಾಗಿ ಅವರು ಸಂಬಂಧಿಸಿದ ಏಜೆನ್ಸಿಯವರು ತಗೊಂಡು ಅದನ್ನು ಕುಡಿ ನೀರಿನ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ನಮ್ಮ ಕಲಬುರಗಿ ವಿಭಾಗದಲ್ಲಿ 7 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಅವರು ತೊಗೊಂಡಿದ್ದಾರಂತೆ. ಅದು ಯಾವುದೇ ನಮ್ಮ ಏಜೆನ್ಸಿಗೆ ತಾಲೂಕು ಪಂಚಾಯತಿಗಾಗಲಿ ಜಿಲ್ಲಾ ಪಂಚಾಯತಿಗಾಗಲಿ ಸಂಬಂಧನೇ ಇಲ್ಲ. ನೇರವಾಗಿ ಅವರು ಇಲ್ಲಿಂದ ಶಾಲಾ ಪಟ್ಟಿಯನ್ನು ತೊಗೊಂಡೋಗಿ ಸ್ಯಾಂಕ್ಷನ್ ಮಾಡಿಸ್ಕೊಳ್ತಾ ಇದ್ದಾರಂತೆ. ಹಾಗಾಗಿ ಅದರದ ಯೋಜನೆ ಆಗಲಿ ಅದರ ಸ್ಕೆಚ್ ಆಗಲಿ ಯಾವ ಕೂಡ ಇಲ್ಲಿಂದ ಅನುಮೋದನೆ ಆಗಿಲ್ಲ. ಅವೆಲ್ಲವೂ ಕೂಡ KKRDBಯಿಂದ ಅವರೇ ತೊಗೊಂಡು ಅವರೇ ಮಾಡ್ತಾಯಿದ್ದಾರೆ. ಹಾಗಾಗಿ ಕೆಲವುಗಳನ್ನು ಮಾತ್ರ ಅವರು ಹಂತವಾಗಿ ತೊಗೊಂಡಿದ್ದಾರಂತೆ. ಅಷ್ಟು ಬರ್ತಾ ಇದ್ದಾವಂತ ಅವರೇ ಹೇಳ್ತಾ ಇದ್ದಾರೆ ಏಜೆನ್ಸಿಯವರು. ಇವಾಗ 2-3 ವರ್ಷದಿಂದ ಹಿಂಗೆ ಸಿಂಟ್ಯಾಕ್ಸ್ ಮಾತ್ರ ಕೊಡಿಸಲ್ಲ ಸರ್. ಇವಾಗ ಸಿಂಟೆಕ್ಸು ಅದೇ ಹೇಳಿದ್ನಲ್ಲ, ಸಿಂಟೆಕ್ಸು ಕೊಟ್ಟಿದ್ದಾರೆ ಕೆಲವು ಕಡೆ, ಅವರು ಇದರಲ್ಲೇ ಕೊಟ್ಟಿದ್ದಾರೆ. ಅದಕ್ಕೆ ಅನುದಾನ ಏನು ಬಿಡುಗಡೆ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ. ಅವರು ಬರ್ಬೋದು ಮುಂದೆ ಅಂತ ಕೊಟ್ಟಿದ್ದಾರಂತೆ. ಹೀಗಾಗಿ ಅವ್ರಿಗೆ ಈ ವರ್ಷದ ಸ್ಯಾಂಕ್ಷನ್ ಆಗಿಲ್ಲ ಅವು, ಹಂಗಾಗಿ ಅವ್ರು ಮಾಡ್ತಾಯಿಲ್ಲ. ಯಾವ ಸ್ಯಾಂಕ್ಷನ್ ಆಗಿವಿ ಅವ್ನು ಮಾಡ್ತಾವಂತ ಅವರೇ ಹೇಳ್ತಿದ್ದಾರೆ. ಯಾವಾಗ ಆಗ್ಬೋದು ಸರ್ ಅದೇನು? ಅದು ಅವ್ರಿಗೂ ಗೊತ್ತಿಲ್ಲ ನಮಗೆ. ಅವ್ರು ಹೇಳೋ ಪ್ರಕಾರ ಸ್ಯಾಂಕ್ಷನ್ ಯಾವಾಗ ಆಗುತ್ತೆ ಅವಾಗ ಮಾಡ್ತೀವಿ ಅಂತಾರೆ. ಈ ವರ್ಷ ಆಗಿಲ್ಲ ಅಂತ ಹೇಳ್ತಿದ್ದಾರೆ.